ಈ ದೇಶವನ್ನ ಸುಮಾರು 6 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ನಮ್ಮ ನೆನಪಿನಂಗಳದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿರುವಂತಹ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸದ್ವಿದ್ಯಾ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯನ್ನ ನೋಡ್ಕೊಳ್ತಿರುವ ಮತ್ತು ಆ ಸಂಸ್ಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಮುನ್ನಡೆಸುತ್ತಿರುವಂತಹ ಕಾರ್ಯದರ್ಶಿಗಳು ಆಗಿರುವಂತಹ ಗೋಪಿನಾಥ್ ಸರ್ ಅವರೇ, ಮೈಸೂರು ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು, ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲರ ಜೊತೆನೂ ಕೂಡ ಸದಾ ಸ್ನೇಹ ವಿಶ್ವಾಸದಿಂದ ಇರುವಂತಹ ನಾರಾಯಣ ಗೌಡ್ರೆ, ನಜರಾಬಾದ್ನ ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮ ಪಕ್ಷದ ಧುರೀಣರು, ಆತ್ಮೀಯರು ಆಗಿರುವಂತಹ ಸತೀಶ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮೈಸೂರು ಜಿಲ್ಲೆಯ ಚಾಮರಾಜದ ಬಿಜೆಪಿಯ ಮಾಜಿ ಅಧ್ಯಕ್ಷರು ಆಗಿರುವಂತಹ ಆತ್ಮೀಯರಾದಂತಹ ಸೋಮಶೇಖರ್ ರಾಜು ಅವರೇ, ಹಾಗೂ ನಮ್ಮ ಜೆಡಿಎಸ್ ಮುಖಂಡರಾಗಿರುವಂತಹ ಸಂಜಯ್ ಗೌಡ್ರೆ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಬಿಜೆಪಿಯ ಹಿರಿಯ ಮುಖಂಡರಾಗಿರುವಂತಹ ಬಾಲಣ್ಣವರೇ, ಚೌಡಪ್ಪನವರೇ, ನಮ್ಮ ಈ ಕಾರ್ಯಕ್ರಮವನ್ನ ಅಥವಾ ಇನ್ಯಾವುದೇ ಕಾರ್ಯಕ್ರಮಗಳಾಗ್ಲಿ ಬಹಳ ಮುತುವರ್ಜಿಯಿಂದ ಆಯೋಜನೆ ಮಾಡುವಂತಹ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತ, ನಮ್ಮ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಬೆಳೆಯುತ್ತಿರುವಂತಹ ಆತ್ಮೀಯರಾದಂತಹ ಪರಮೇಶ್ ಗೌಡ್ರೆ, ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಿರುವಂತಹ ಪಕ್ಷದ ಮುಖಂಡರುಗಳಾಗಿರುವಂತಹ ನಾಗೇಶ್ ಯಾದವ್ ಅವರೇ, ಸುರೇಂದ್ರ ಅವರೇ, ಶರವಣ ಅವರೇ, ಮಂಜು ಅವರೇ, ಕಿರಣ್ ಅವರೇ, ಪ್ರಮೋದ್ ಅವರೇ, ವಿನೋದ್ ಅವರೇ, ಶ್ರೀನಿವಾಸ್ ಅವರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ಆಟೋ ಚಾಲಕ ಬಂಧುಗಳೇ ಹಾಗೂ ನನ್ನ ಮಾಧ್ಯಮ ಮಿತ್ರರೇ, ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ಬದುಕಿದ್ರೆ 100 ವರ್ಷ ತುಂಬಿ 101ನೇ ವರ್ಷಕ್ಕೆ ಕಾಲಿಡ್ತಾ ಇದ್ರು. ಅವ್ರು ನಮ್ಮ ಜೊತೆ ಇವತ್ತಿಲ್ಲ. ಆದ್ರೂ ಕೂಡ ಇವತ್ತು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅಂತಂದ್ರೆ ಅವರು ನಮಗೆ ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೆ ಇದ್ರು ಕೂಡ ಅವ್ರು ಕೊಟ್ಟು ಹೋಗಿರುವಂತ ಕೊಡುಗೆಗಳು ಸದಾ ನಮ್ಮ ಮುಂದೆ ಇದಾವೆ. ಇವತ್ತು ಯಾರೇ ದೇಶದ 4 ಮೂಲೆಗಳನ್ನ, ಅದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಕಚ್ಚಿಂದ ಕಾಮರೂಪದವರೆಗೂ ದೇಶದ 4 ಭಾಗಗಳನ್ನ ಸಂಪರ್ಕಿಸುವಂತಹ ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನ ಮಾಡಿದವರು ಯಾರಪ್ಪ ಅಂತ ಹೇಳಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅಂತ ನಿಶ್ಚಿತವಾಗಿ ಹೇಳಲೇಬೇಕು. ಇವತ್ತು ನಾವು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಎಲ್ಲ ಹಲೋ ಅಂತ ಹೇಳ್ತೀವಿ, ನಾವು ಅದರಲ್ಲಿ ಮೂವಿಗಳನ್ನ ನೋಡ್ತಾ ಇದೀವಿ, ಇವತ್ತು ರೀಲ್ಗಳು ನೋಡ್ತೀವಿ, ನಾವೇ ಅದರೊಳಗಡೆ ಯಾವುದೋ ಇನ್ಸ್ಟಾ ರೀಲ್ಗಳು ಮಾಡಿ ಹಾಕ್ತಿವಿ. ಆದ್ರೆ ಮೊಬೈಲ್ ಕ್ರಾಂತಿ ಅಂತ ಬಂದು ಪ್ರತಿಯೊಬ್ಬರಿಗೂ ಕೈಯಲ್ಲಿ ಮೊಬೈಲ್ ಬರ್ಬೇಕಾದ್ರೆ ಮೊದಲು ಕಾಲ್ ಮಾಡಿದವ್ರಿಗೂ ಕಟ್ಟಾಗೋದು ದುಡ್ಡು, ರಿಸೀವ್ ಮಾಡಿದವ್ರಿಗೂ ದುಡ್ಡು ಕಟ್ಟಾಗೋದು. ಇದನ್ನ ತೆಗೆದು ಹಾಕಿ ಇದನ್ನ ಫ್ರೀ ಮಾಡಿ ಮೊಬೈಲ್ ಕ್ರಾಂತಿಗೆ ಕಾರಣರಾದಂತವರು ಅದು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಈ ದೇಶ ಪ್ರಪಂಚದ ಯಾರೇ, ಅದು ಚೈನಾ ಇರ್ಬೋದು, ಅಮೆರಿಕ ಇರ್ಬೋದು, ಬ್ರಿಟನ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ನಾವು ಯಾರಿಗಿಂತ ಕಮ್ಮಿ ಅಲ್ಲ ಅಂತ ಹೇಳಿ ನಾವು ಇವತ್ತು ಎದೆಸೆಟ್ಟಿಸಿ ಹೋಗ್ತಾ ಇದ್ರೆ ಅದಕ್ಕೆ ನಮ್ಗಂತ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದು ಅಣ್ವಸ್ತ್ರ ಪರೀಕ್ಷೆ. ಆ ಅಣ್ವಸ್ತ್ರ ಪರೀಕ್ಷೆನ 1998ರಲ್ಲಿ ಮಾಡಿದ್ದಾರಪ್ಪ ಅಂತಂದ್ರೆ ಅದು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ರು. ಇವತ್ತೆಲ್ಲ ನಿಮ್ಮ ಮಕ್ಕಳು, ಇವತ್ತು ನಮ್ಮ ಗೋಪಿನಾಥ್ ಸರ್ ಹೇಳಿದ್ರು, ಮಕ್ಕಳನ್ನ ಶಾಲೆಗೆ ಕಳಿಸಿ, ಕಾಲೇಜಿಗೆ ಕಳಿಸಿ ಅಂತ. ಮಕ್ಕಳಿಗೆ ರಾಷ್ಟ್ರೀಯ ಸರ್ವ ಶಿಕ್ಷಣ ಅಭಿಯಾನ ಅಂತ ಮಾಡಿ ಆ ಅಭಿಯಾನವನ್ನ ಇಡೀ ದೇಶಾದ್ಯಂತ ಶಾಲೆಗಳ ಅಭಿವೃದ್ಧಿಯ ಜೊತೆಗೆ ಮಕ್ಕಳನ್ನ ಶಾಲೆಗೆ ಕಳಿಸುವಂತಹ ಈ ಸರ್ವ ಶಿಕ್ಷಣ ಅಭಿಯಾನವನ್ನು ಮಾಡಿದವರು ಯಾರಪ್ಪ ಅಂತಂದ್ರೆ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇಲ್ಲೆಲ್ಲರೂ ಕೂಡ ಬಹಳ ಜನ ನೀವೆಲ್ಲ ಕರ್ನಾಟಕ ಸರ್ಕಾರ ಅನ್ನಭಾಗ್ಯ ತಂತು ಅಂತ ನೀವು ಅನ್ಕೊಳ್ತೀರಿ. ಆದ್ರೆ ನಿಮಗೆ ಅನ್ನಭಾಗ್ಯ ತಂದಿದ್ದು ಯಾರಪ್ಪ ಅಂತ ನಿಮಗೆ ಹೇಳ್ತೀನಿ. 2000 ಇಸ್ವಿ ಬರ್ತಾ ಇತ್ತು, ಅಂದ್ರೆ ಹೊಸ ಸಹಸ್ರಮಾನ ಬರ್ತಾ ಇತ್ತು.
ಹೊಸ ಸಹಸ್ರಮಾನ ಬರ್ತಾ ಇರ್ಬೇಕಾದ್ರೆ ವಿಶ್ವಸಂಸ್ಥೆನಲ್ಲಿ ಎಲ್ಲಾ ದೇಶಗಳು ಒಟ್ಟಿಗೆ ಒಂದ್ ಕಡೆ ಸೇರಿದ್ರು. ಹೊಸ ಸಹಸ್ರಮಾನದಲ್ಲಿ 21ನೇ ಶತಮಾನದಲ್ಲಿ ಪ್ರಪಂಚ ಎದುರಿಸ್ತಾ ಇರುವಂತಹ ಸಮಸ್ಯೆಗಳ್ಯಾವುದು ಅಂತ ಹೇಳಿ ಪಟ್ಟಿ ಮಾಡಿದ್ರು. ಆ ಪಟ್ಟಿಯಲ್ಲಿ ಒಂದು ಹಸಿವು. ಯಾಕಂದ್ರೆ ನೀವು ಹಿಂದೆ ಆಫ್ರಿಕಾದಲ್ಲಿ, ನೀವು ಟ್ಯಾನ್ಸಾನಿಯಾದಲ್ಲಿ ಮಕ್ಕಳು ಉಪವಾಸದಿಂದಾಗಿ ಹಸಿವಿನಿಂದಾಗಿ ನರಳಿ ಸಾಯ್ತಾ ಇದ್ದದನ್ನ ನೀವು ನೋಡ್ತಾ ಇದ್ರಿ. ಆಗ ನಿಮಗೊಂದು ಒಳ್ಳೆ ಪತ್ರಿಕೆಗಳಲ್ಲಿ ಒಂದು ಫೋಟೋ ಪ್ರಕಟ ಆಗಿತ್ತು. ಜಗತ್ತಿನ ಅತ್ಯಂತ ದೊಡ್ಡ ಫೋಟೋಗ್ರಾಫರ್ ಇಥಿಯೋಪಿಯಾದಲ್ಲಿ ಒಂದು ಮಗು ಹಸಿವಿನಿಂದ ನರಳುತ್ತಾ ಅದು ಸಾಯಕ್ಕೆ ಬೀಳ್ತಾ ಇದೆ. ಹತ್ತು ಪಕ್ಕದಲ್ಲಿ ಕೂತ್ಕೊಳ್ಳೋದು ಎಷ್ಟೊತ್ತಿಗೆ ಸಾಯಿತ್ತೆ ಅಂತ ಕಾಯ್ತಾ ಇದೆ. ಇಂಥೊಂದು ಫೋಟೋ ತೆಗೆದಿದ್ರು. ಹಸಿವಿನಿಂದ ಇಡೀ ಆಫ್ರಿಕಾ ನರಳುತ್ತಾ ಇತ್ತು. ನಮ್ಮ ಭಾರತದಲ್ಲೂ ಸಮಸ್ಯೆ ಇತ್ತು. ಒಂದು ಹಸಿವು, ಇನ್ನೊಂದು ಶಿಕ್ಷಣ ಕೊಡ್ಬೇಕು ಅಂತ ಹೇಳಿ, ಎಲ್ಲರ ಮಕ್ಕಳಿಗೂ ಕೂಡ ಎಜುಕೇಶನ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದು ಎರಡನೇ ಸವಾಲು. ಮೂರನೇ ಸವಾಲು ಆರೋಗ್ಯ, ಎಲ್ಲರಿಗೂ ಕೂಡ ಆರೋಗ್ಯ ಸೇವೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅವತ್ತು ಯೋಚನೆಯನ್ನು ಮಾಡಿರೋ. ಹೀಗೆ 12 ಈ ರೀತಿ ಸವಾಲುಗಳನ್ನು ಗುರುತು ಮಾಡಿದ್ರು. ಕೊನೆಗೆ ಇದಕ್ಕೆ ತಕ್ಷಣಕ್ಕೆ ಸ್ಪಂದಿಸಬೇಕು. ಮುಂದಿನ 15 ವರ್ಷ ಈ ಸವಾಲುಗಳಿಗೆ 15 ಸವಾಲುಗಳಿಗೆ ಜಗತ್ತು ಉತ್ತರವನ್ನು ಕಂಡುಕೊಳ್ಬೇಕು, ಅದಕ್ಕೆ ಸ್ಪಂದಿಸಬೇಕು ಅಂತ ಹೋದ್ರು. ಅದಾದ ನಂತರ ವಾಜಪೇಯಿ ಅವರು 2000 ಇಸ್ವಿನಲ್ಲಿ ಅಂತ್ಯೋದಯ ಅನ್ನ ಯೋಜನೆ ಅಂತ ಪ್ರಾರಂಭ ಮಾಡಿದಂತರು. ವಾಜಪೇಯಿ ಅವರು 30 ಕೆಜಿ ಅಕ್ಕಿ ಗೋಧಿಯನ್ನ ಸಕ್ಕರೆ ಸಮೇತವಾಗಿ ಕೊಡುವಂತದ್ದು ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು 1.25 ಕೋಟಿ ಜನಕ್ಕೆ ಕೊಟ್ಟರು. ಕೊನೆಗೆ ಅದರ ಟಾರ್ಗೆಟ್ 2015 ಒಳಗಡೆ ರೀಚ್ ಮಾಡಬೇಕಿತ್ತು. 2013ರಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ತಂತು. ಆದ್ರೆ ಅಷ್ಟರೊಳಗಡೆ 90% ಕೊಟ್ಟಾಗಿತ್ತು. ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ತಂದಂತಹ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆಯಿಂದ ಇದು ಪ್ರಾರಂಭವಾಗಿದ್ದು. ಅಂತ್ಯೋದಯ ಯೋಜನೆಯಿಂದ ಪ್ರಾರಂಭ ಆಗಿದ್ದು. ನಿಮಗೆ ಅಕ್ಕಿ ಕೊಡ್ತಾ ಇದ್ರೆ ಇವತ್ತು ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಕೇಂದ್ರ ಸರ್ಕಾರ 32 ರೂಪಾಯಿಗೆ ಅಕ್ಕಿನ ಖರೀದಿ ಮಾಡಿ ರಾಜ್ಯ ಸರ್ಕಾರಕ್ಕೆ 3 ರೂಪಾಯಿ ಕೊಡ್ತಾರೆ. 29 ರೂಪಾಯಿ ಕೇಂದ್ರ ಸರ್ಕಾರದಿರುತ್ತೆ. ಇದನ್ನು ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಎರಡನೇದು ಸರ್ವ ಶಿಕ್ಷಣ ಅಭಿಯಾನ, ಅದನ್ನು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಾರಂಭ ಮಾಡಿದ್ರು. ಆದ್ರೆ ಆರೋಗ್ಯದ ವಿಷಯದಲ್ಲಿ ಅಷ್ಟೊಂದು ಮಾಡ್ಲಿಕ್ಕಾಗ್ಲಿಲ್ಲ. ಆ ಆರೋಗ್ಯದ ವಿಷಯದಲ್ಲಿ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಅಂತ ಇವತ್ತೇನ್ ಕೇಳ್ತೀರಿ, ಆಯುಷ್ಮಾನ್ ಭಾರತ್ ವರ್ಷಕ್ಕೆ 5 ಲಕ್ಷ ರೂಪಾಯಿ ಒಂದು ಕುಟುಂಬ ಕೊಡುವಂತ ಆರೋಗ್ಯ ವಿಮೆನ ಪ್ರಾರಂಭ ಮಾಡಿದ್ದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರು. ಅದಕ್ಕೆ ಬಂಧುಗಳೇ, ಇಷ್ಟೆಲ್ಲ ಒಳ್ಳೆಯ ಕೆಲಸ ಬಿಜೆಪಿ ಆಡಳಿತದಲ್ಲಿ ಆಗಿದೆ. ಇಲ್ಲ ನೀವೆಲ್ಲ ಆಟೋ ಚಾಲಕರಿದ್ದೀರಿ, ನಿಮಗೂ ಕೂಡ ಇವತ್ತು ನಿಮ್ಮ ಮಕ್ಕಳು ಆಟೋ ಚಾಲಕರಾಗಬೇಕು ಅಂತ ನೀವು ಭಾವಿಸಲ್ಲ. ನಿಮ್ಮ ಮಕ್ಕಳು ಒಳ್ಳೆ ಆಫೀಸರ್ ಆಗ್ಬೇಕು ಅಂತ ಭಾವಿಸ್ತೀರಿ, ಅವ್ರ ಜೀವನದಲ್ಲಿ ಮೇಲೆ ಬರಲಿ ಅಂತ ಭಾವಿಸ್ತೀರಿ. ನಾನು ಕೂಡ ಇಲ್ಲಿ ಎಲ್ಲರ ಎದುರುಗಡೆ ಹೇಳ್ತೀನಿ, ನಾನು ಹೋಟ್ಲಿಗೆ ಹಾಲಾಗ್ತಿದ್ದವನು. ಇವತ್ತು ಇಲ್ಲಿ ಬಂದಿದ್ದೀನಿ. ನಮ್ಮ ತಾಯಿನೂ ಕೂಡ ಹೋಟ್ಲಿಗೆ ಹಾಲು ಕರೆದು ಕೊಡ್ಬೇಕಾದ್ರೆ ನಾನು ಹೋಟ್ಲಿಗೆ ಹಾಲು ಹಾಕ್ಬೇಕಾದ್ರೆ ನನ್ನ ಮಗ ಮುಂದೊಂದಿನ ಏನೋ ಆಗ್ಲಿ ಅಂತ ಹೇಳ್ಬಿಟ್ಟು ಓದಿಸಿದ್ರು ನನ್ನನ್ನು. ಹೋಟ್ಲಿಗೆ ಹಾಲು ಹಾಕಿ ನಾನು ಓದ್ದೆ. ನಿಮ್ಮ ಮಕ್ಕಳಿಗೂ ಕೂಡ ನೀವು ಮಕ್ಕಳ ಬಗ್ಗೆ ಒಳ್ಳೆ ಕನಸನ್ನು ಇಟ್ಕೊಂಡಿರ್ತೀರಿ. ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತಾನೆ ಮೈಸೂರಲ್ಲಿ 10 ವರ್ಷ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಗೆಲ್ಸಿದ್ರೆ ನಾನು ನಿಮಗೆ ಕೆಲಸವನ್ನು ಮಾಡಿದೆ. ಇದು ಇವತ್ತು ಎಲ್ಲಿ ಕೂತಿದೀವಿ, ಇವತ್ತು ಚಿಕ್ಕಡಿಯಾರ. ಇಲ್ಲಿ ನಿಮಗೆ ಬಹುಶಃ ನಿಮಗೆ 2016ಕ್ಕೆ ಹೋಗಿ ಇಲ್ಲೆಲ್ಲ ತರಕಾರಿ ಹಾಕೊಂಡ್ರೆ ತಪ್ಪು ಅಂತಲ್ಲ. ಇಲ್ಲಿ ಈ ಭಾಗವನ್ನು ಕುಲ್ಲಾ ಮಾಡಿಸ್ಬೇಕಾದ್ರೆ ಬೆಡ್ಸೂರ್ ಮಠ ಅವರು ಇದ್ರು ಅವಾಗ ಕಾರ್ಪೊರೇಷನ್ ಕಮಿಷನರ್ ಆಗಿ. ಅವತ್ತೂ ಕೂಡ ಮೈಸೂರಿಗೆ ಟೂರಿಸ್ಟ್ಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಅವರಿಗೂ ಕೂಡ ಅಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಆಗ್ಬೇಕು ಅಂತೇಳಿ ಅವತ್ತು ಬೆಡ್ಸೂರ್ ಮಠ ಅವ್ರನ್ನ ಎಲ್ಲರೂ ವಿರೋಧಿಸಿದ್ರು. ನಾನು ಅವ್ರನ್ನ ಸಪೋರ್ಟ್ ಮಾಡಿದ್ದೆ. ಇದಕ್ಕೆ ಈ ಭಾಗದಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲೇ ಒಳ್ಳೆ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ವಿ. ನಿಮ್ ಮನೆಯಲ್ಲಿ ಬೆಳಗ್ಗೆ ಎದ್ದು ಕಸ ತೆಗೆದುಬಿಟ್ಟು ಹೊರಗಡೆ ಇರ್ತೀರಿ, ಪ್ಲಾಸ್ಟಿಕ್ ಕವರಿಗೆ ಹಾಕ್ಬಿಡ್ತಿರ್ತೀರಿ. ಆ ಕಸ ತಗೊಂಡೋಗಿ ವಿದ್ಯಾರಣ್ಯಪುರ ಪ್ಲಾಂಟ್ಗೆ ಹಾಕ್ತೀರಿ. 7 ಲಕ್ಷ ಟನ್ ಕಸ ಬಿದ್ದಿದೆ. ಇನ್ನೊಂದು ಚಾಮುಂಡಿ ಬೆಟ್ಟದ ತರ ಇನ್ನೊಂದು ಬೆಟ್ಟ ಸೃಷ್ಟಿಯಾಗಿತ್ತು. ಆದ್ರೆ ಅಲ್ಲಿ ರಾಜಕಾರಣ ನಡೀತಿತ್ತು, ಕಸ ಯಾರು ತೆಗೆಸ್ತಿರ್ಲಿಲ್ಲ. ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಸ್ವಚ್ಛ ಭಾರತ ಅಭಿಯಾನ ಅಂತಂದ್ರು. ನಾನು 60 ಕೋಟಿ ರೂಪಾಯಿನ ತಗೊಂಡ್ಬಂದು ಇವತ್ತು ಅದು ಕಸ ಕ್ಲೀನ್ ಮಾಡುವಂತ ಕೆಲಸ ಆಗ್ತಿದ್ರೆ. ನಿಮ್ಮ ಮನೆಯಲ್ಲಿ ಯಾವುದೇ ಮೂಲದಲ್ಲಿ ನೀವು ರಾಜೀವ್ ನಗರದಲ್ಲಿ ಹಾಕಿ, ಉದಯಗಿರಿಲಿ ಹಾಕಿ, ಅಥವಾ ನಿಮಗೆ ವಿಜಯನಗರದಲ್ಲಿ ಹಾಕಿ, ಇನ್ಯಾವುದೋ ಕುವೆಂಪು ನಗರದಲ್ಲಿ ಹಾಕಿ, ನಿಮ್ ಕಸ ಎಲ್ಲ ಹೋಗೋದು ವಿದ್ಯಾರಣ್ಯಪುರ ಪ್ಲಾಂಟ್. ಆ ಕಸ ತೆಗೆಸೋನ ಕೆಲಸ ಮಾಡಿದೆ ನಮ್ಮ ಕಾರ್ಪೊರೇಟರ್ ಆಗಿ. ಇಲ್ಲಿ ಸತೀಶ್ ಅವರು ಇಲ್ಲೇ ಇದ್ದಾರೆ, ಅವ್ರು ಕಾರ್ಪೊರೇಟರ್ ಇದ್ರುವಾಗ ಆ ಇದನ್ನು ಕೂಡ ಕಾರ್ಪೊರೇಷನ್ ಅಲ್ಲೇ ನಮಗೆ ಅದಕ್ಕೊಂದು ಪ್ರೆಸೆಂಟೇಷನ್ ಕೊಟ್ಟು ನಾವು ಮಾಡಿದ್ವು. ಸೋಮಣ್ಣ ಸಾಹೇಬ್ರು ಉಸ್ತುವಾರಿ ಸಚಿವರಾಗಿದ್ರು, ಸತೀಶ್ ಅವರು ಇದ್ರು, ನಮ್ಮ ಪಕ್ಷದ ಎಲ್ಲಾ ಕಾರ್ಪೊರೇಟರ್ಸ್ JDS ನವರು ಕೂಡ ಒಂದು ಸಪೋರ್ಟ್ ಅನ್ನು ಕೂಡ ಮಾಡಿದ್ರು. ಇವತ್ತು ಕಸ ತೆಗೆಸುವಂತ ಕೆಲಸ ಮಾಡಿದೆ. ಇವತ್ತು ಇಷ್ಟು ಜನ ಇದ್ರಿ ನಿಮ್ಮ ಆಟೋಕ್ಕೆ. ಇವತ್ತು ಇಲ್ಲಿ ಟೂರಿಸ್ಟ್ ಗಳ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗಿದೆ, ನೀವು ನೋಡಿದ್ರಿ. ಚಾಮುಂಡಿ ಬೆಟ್ಟಕ್ಕೆ ಕಾರಿಡುವಂತ ಸ್ಥಿತಿ ಇಲ್ಲ. ಚಾಮುಂಡಿ ಬೆಟ್ಟ ಒಂದು ಶಕ್ತಿಪೀಠ.
ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಆಗ್ಬೇಕು ಅಂತಲೇ 46 ಕೋಟಿ ರೂಪಾಯಿ ತಂದಿನಿ ನಮ್ಮ ನರೇಂದ್ರ ಮೋದಿಜಿಯವ್ರ ಕೈಲಿ ಕೊಡಿಸಿದೀನಿ ನಾನು. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ರಾತ್ರಿ ಹೋಗ್ಬೇಕಾದ್ರೆ ಕರೆಂಟ್ ಆಗ್ತದೆ, ಕರೆಂಟ್ ಲೈಟ್ ಇರ್ಲಿಲ್ಲ, ಸ್ಟ್ರೀಟ್ ಲೈಟ್. ಇವತ್ತು ಸ್ಟ್ರೀಟ್ ಲೈಟ್ ಹಾಕ್ಸಿದೀವಿ. ಆ ಬೆಟ್ಟದಲ್ಲಿ ಮೇಲ್ಗಡೆ ಪಾರ್ಕಿಂಗ್ ಇದನ್ನ ಮಾಡಿಸಿದೀವಿ. ಎಲ್ಲ ಸ್ವಚ್ಛವಾಗಿ ಇವತ್ತು ಮಾಡಿಸಿದೀವಿ. ಅದ್ರ ಜೊತೆಗೆ 46 ಕೋಟಿ ರೂಪಾಯಿ ಇದೆ. ಇನ್ನು ಅಭಿವೃದ್ಧಿ ಕಾರ್ಯವನ್ನು ಮಾಡ್ತೀವಿ. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಶುಕ್ರವಾರ ಬಂದ್ರೆ ಮಾತ್ರನೇ ರಶ್ ಅನ್ನೋರು. ಇವತ್ತು ಶನಿವಾರ ಹೋಗಿ, ಭಾನುವಾರ ಹೋಗಿ, ಸೋಮವಾರ ಹೋಗಿ, ಮಂಗಳವಾರ ಹೋಗಿ ಕಾಲಿಡಕ್ಕೆ ಜಾಗ ಇಲ್ಲ. ಮೈಸೂರಿಗೆ ಇಷ್ಟು ಜನ ಬರ್ತಾ ಇದ್ರೆ, ಭಕ್ತಾದಿಗಳು ಬರ್ತಾ ಇದ್ರೆ, ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವ್ರನ್ನ 7 ಸರಿ ಮೈಸೂರಿಗೆ ಬಂದಿದ್ರು, 8 ಸರಿ ಬರ್ತಾ ಇದ್ರಿ ನೀವು. ಆದ್ರೆ ನಮ್ಮ ಅಧಿದೇವತೆ ನಾಡದೇವತೆ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ನೀವು ಬರಬೇಕು ಅಂತ ಹೇಳ್ಬಿಟ್ಟು ಅವತ್ತು ರಾತ್ರಿ ಕರ್ಕೊಂಡೋಗಿ ಮೋದಿಜಿಯವ್ರು ಬಂದೋದ ನಂತರ ಬಹಳ ಜನ ಭಕ್ತಾದಿಗಳ ಸಂಖ್ಯೆ ನಾರ್ತ್ ಇಂಡಿಯಾದಲ್ಲಿಂದಲೂ ಜಾಸ್ತಿ ಆಯ್ತು. ಇವತ್ತು ಮೈಸೂರಿನಲ್ಲಿ ವ್ಯಾಪಾರ ವಹಿವಾಟು ಎಲ್ಲ ಚೆನ್ನಾಗಿ ಆಗ್ತಿದೆ. ಹಾಗೆ ಮೈಸೂರು ಮತ್ತು ಬೆಂಗಳೂರು ನಡುವೆ ಒಂದು ಓಡಾಟ ಮಾಡ್ಲಿಕ್ಕೆ ಇವತ್ತು ನಿಮಗೆ ಪರಿಸ್ಥಿತಿ ಹಿಂದೆ ಏನಿತ್ತು ಅಂತ ಗೊತ್ತು. ಶ್ರೀರಂಗಪಟ್ಟಣ ದಾಟಕ್ಕಾಗ್ತಿಲ್ಲ. ಮಂಡ್ಯದಲ್ಲಿ ಹೋದ್ ಕೂಡಲೇ ಅಲ್ಲಿ ಹಾಪ್ಕಾಮ್ಸದ ಶಾಪ್ ಹತ್ರ ಬಂದ್ ಕೂಡಲೇ ಹಸಿರು ಶಾಲಾಕ ಬಂದು ರೋಡಿಗೆ ಬಂದು ಕೂತ್ಕೊಂಡ್ರೆ ಅಂತಂದ್ರೆ ಟ್ರಾಫಿಕ್ ಜಾಮ್. ಮುಂದೆ ನೀವು ಮದ್ದೂರು, ಚನ್ನಪಟ್ಟಣ, ರಾಮನಗರ ದಾಟಕ್ಕಾಗ್ತಾ ಇರ್ಲಿಲ್ಲ, ಇಂಥ ಪರಿಸ್ಥಿತಿ ಇತ್ತು. 3:30-4 ಗಂಟೆ ಬೆಂಗಳೂರು ಹೋಗ್ಬೇಕು ಅಂತಿತ್ತು. ಇವತ್ತು 1:15 1:45 ಗಂಟೆ ಅಥವಾ 2 ಗಂಟೆಯಲ್ಲಿ ಇವತ್ತು ಬೆಂಗಳೂರಿಗೆ ಹೋಗ್ತೀರಿ ಅಂತ. ಯಾಕಂದ್ರೆ ಮೊದಲು ಒಂದು ಸ್ಪೀಡ್ ಬ್ರೇಕರ್ ಇಲ್ಲ, ಯಾರು ಅಡ್ಡ ಹಾಕೋರಿಲ್ಲ, ಇವತ್ತು ಹೋಗ್ತಾ ಇದ್ರೆ. ಅದನ್ನು ಕೂಡ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕೊಟ್ಟರು. 10 ವರ್ಷದಲ್ಲಿ ಆ ಕೆಲಸವನ್ನು ಮಾಡಿస్తే. ಇದಕ್ಕೆಲ್ಲ ನಮಗೆ ಆದರ್ಶ ಪ್ರಾಯರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಬಂಧುಗಳೇ. ಅವರ ಇವತ್ತು ಹುಟ್ಟು ಹಬ್ಬ. ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ನಾವು ಇಷ್ಟೆಲ್ಲ ಕೆಲಸವನ್ನು ಮಾಡಿದೀವಿ. ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ಕೆಲಸವನ್ನು ಮಾಡಿ. ರಾಜಕೀಯದಲ್ಲಿ ಅಧಿಕಾರ ಅನ್ನೋದು ಶಾಶ್ವತವಲ್ಲ, ಆದ್ರೆ ಮಾಡಿ ಹೋಗಿರೋಂಥ ಕೆಲಸಗಳು ಶಾಶ್ವತವಾಗಿರ್ಬೇಕು. ನಾನು ಹೋಗ್ಬಿಟ್ಟು ಮೈಸೂರಿನಲ್ಲಿ ವ್ಯವಹಾರ ಮಾಡ್ಕೊಂಡು ಹೋಗಿತ್ತು. ಇವತ್ತು ಈ ಮೂಡ ಹಗರಣದಲ್ಲಿ ಯಾರ್ಯಾರ್ದಿದೆ ಸೈಟ್ಗಳ ಸಂಖ್ಯೆ ಬಂದಾಗ ಯಾರ್ಯಾರು ಹೆಂಡತಿ ಹೆಸರಲ್ಲಿ ತಗೊಂಡರೆ, ಮಕ್ಕಳ ಹೆಸರಲ್ಲಿ ತಗೊಂಡರೆ, ಅವ್ರ ಶಿಷ್ಯಂದಿರ ಹೆಸರಲ್ಲಿ ಸಿಕ್ಕಿದರೆ ಎಲ್ಲಾರ್ದು ಪಟ್ಟಿ ಬರ್ತಾ ಇದೆ. ಈ ಕೆಲಸ ನಾನು ಮಾಡ್ಬೋದಿತ್ತು. ಆದ್ರೆ ನೀವು ಇವತ್ತು ಆಟೋ ಚಾಲಕರಿದ್ರೆ, ನಾನು ಹೋಟ್ಲಿಗೆ ಹಾಲಾಕಿಲಿ ಬಂದಿರೋನು. ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯನೂ ಬೇಕು, ನನ್ನ ಮಕ್ಕಳಿಗೆ ಏನು ಒಳ್ಳೆ ಭವಿಷ್ಯ ಬೇಕು, ಅದೇ ತರ ನಿಮ್ಮ ಮಕ್ಕಳಿಗೂ ಒಳ್ಳೆ ಭವಿಷ್ಯ ಬೇಕು ಅಂತ ಹೇಳಿ 10 ವರ್ಷ ಕೆಲಸ ಮಾಡಿದ್ದೀನಿ. ಯಾಕೆಂತಂದ್ರೆ ಯಾವತ್ತೂ ಕೂಡ ಕುಟುಂಬ ಆತರ ಯೋಚನೆ ಮಾಡದಲ್ಲೇ ನಮಗೆಲ್ಲ ಆದರ್ಶ ಪ್ರಾಯರಾಗಿದ್ದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಈಗಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಅವರ ಆದರ್ಶವನ್ನು ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲೂ ಕೂಡ ಸಮಾಜಮುಖಿ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಜನ್ಮ ಶತಮಾನೋತ್ಸವದ ಅಂಗವಾಗಿ ನಮ್ಮ ಪರಮೇಶ್ ಗೌಡರು ಆಯೋಜನೆ ಮಾಡಿದ್ದಾರೆ. ಇದಕ್ಕೆಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳೆಲ್ಲ ಬಂದಿದ್ದಾರೆ. ನಮ್ಮ ಎಲ್ಲ ಕೆಲಸಗಳಿಗೂ ಕೂಡ ನಮಗೆ ಪ್ರೋತ್ಸಾಹ ಕೊಡುವಂತಹ ಸದ್ವಿದ್ಯಾದ ಗೋಪಿನಾಥ್ ಅವರು ಇರ್ಬೋದು, ಹಾಗೆ ನಾರಾಯಣ್ ಗೌಡರು ಇರ್ಬೋದು, ನಮ್ಮ ಸತೀಶ್ ಅವರು, ಹಾಗೆ ಸೋಮಶೇಖರ್ ರಾಜು ಅವರು, ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಬಂದಿದ್ರಿ. ಸಂಜಯ್ ಗೌಡರು ಪ್ರತಿಯೊಬ್ಬರು ಬಂದು, ನಮ್ಮ ಹಿರಿಯರಾದಂಥ ಸುಬ್ಬಣ್ಣ ಅವರು, ಚೋಡಪ್ಪನವರು ಪ್ರತಿಯೊಬ್ಬರು ಬಂದಿದ್ರಿ. ಮುಂಭಾಗದಲ್ಲೂ ಕೂಡ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂತ್ಕೊಂಡಿದ್ರಿ. ನಿಮ್ಮೆಲ್ಲ ನಮ್ಮ ಪಕ್ಷದಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲ ಅಷ್ಟೇನೆ, ಮನೆಯಿಂದ ಮೊಸರನ್ನ ಚಿತ್ರಾನ್ನ ಕಟ್ಕೊಂಡ್ಬಂದು ಬಾವುಟ ಕಟ್ಟೋರು ನಮ್ಮವ್ರು ಮಾತ್ರ. ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತೂ ಕೂಡ ಯಾರು ಕಾಯ್ದು ಹೋಗ್ಬಿಟ್ಟು ಕಾಂಟ್ರಾಕ್ಟ್ ಅವು ವ್ಯವಹಾರ ಮಾಡ್ಕೊಂಡಿರಲ್ಲ. ಬರೀ ದೇಶ ಕಟ್ಟಾಗಿ ಕೆಲಸ ಮಾತ್ರ ಬೇಗ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಎದೆ ತಟ್ಟಿ ಹೇಳ್ತೀನಿ. ಯಾಕೆಂತಂದ್ರೆ ನಮ್ಮ ಕಾರ್ಯಕರ್ತರು ಆ ರೀತಿ ಮನೆ ಮಠ ಬಿಟ್ಟುಬಿಟ್ಟು ದೇಶದ ಕೆಲಸವನ್ನು ಮಾಡ್ತಾರೆ, ಪಕ್ಷದ ಕೆಲಸವನ್ನು ಮಾಡ್ತಾರೆ. ಅವ್ರು ಇವತ್ತು ಎಲ್ಲರೂ ಕೂಡ ಬಂದು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ನಾನು ಎಲ್ಲರಿಗೂ ವಂದಿಸ್ತೀನಿ. ಮುಂದಿನ ದಿನಗಳಲ್ಲೂ ಕೂಡ ಮೈಸೂರಿನ ಇನ್ನೂ ಕೂಡ ಚಂದವಾಗಿ ಬೆಳೆಸೋಣ. ಮೈಸೂರಿಗೆ ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಕೂಡ DPR ಮಾಡಿಸ್ತಾ ಇದ್ದೀನಿ. ಮೈಸೂರಿಗೆ ಟ್ರಾಫಿಕ್ ಬರಬಾರ್ದು, ಪಡಗಿನ ಟ್ರಾಫಿಕ್ ಆ ಕಡೆ ಹೊರಟೋಗ್ಬೇಕು ಅಂತ ಹೇಳಿ 4 ಲೈನ್ ಹೈವೇನು ಕೂಡ ಮಾಡಿಸಿದ್ದೀನಿ. ಸದ್ಯದಲ್ಲಿ ಕಾಮಗಾರಿ ಅದು ಪ್ರಾರಂಭ ಆಗುತ್ತೆ. ರೈಲ್ವೆ ಸ್ಟೇಷನ್ ಇವತ್ತೇನ್ ನೋಡ್ತಾ ಇದ್ರಿ, 13 ಹೊಸ ಟ್ರೈನ್ ತಂದಿರೋ ಜೊತೆಗೆ ರೈಲ್ವೆ ಸ್ಟೇಷನ್ ಒಂದಷ್ಟು ಅಭಿವೃದ್ಧಿ ಮಾತ್ರವಲ್ಲ, ಹೊಸ ಬ್ರ್ಯಾಂಡ್ ನ್ಯೂ ರೈಲ್ವೆ ಸ್ಟೇಷನ್ ಮಾಡಿಸ್ತಾ ಇದ್ದೀನಿ. ಕಾಮಗಾರಿ ಕೆಲವೇ ದಿನದಲ್ಲಿ ಪ್ರಾರಂಭ ಆಗ್ಬೇಕು. ಸ್ವಲ್ಪ ಹಳೆ ಬಿಲ್ಡಿಂಗ್ ಎಲ್ಲ ಡೆಮಾಲಿಷನ್ ಮಾಡ್ತಾ ಇದೀವಿ. 356 ಕೋಟಿ ರೂಪಾಯಿ ತಗೊಂಡ್ಬಂದಿನಿ. ಏರ್ಪೋರ್ಟ್ ಹೆಂಗಿರುತ್ತೆ ಅದೇ ತರ ರೈಲ್ವೆ ಸ್ಟೇಷನ್ ಇರುತ್ತೆ ಅಂತ ರೈಲ್ವೆ ಸ್ಟೇಷನ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಏರ್ಪೋರ್ಟ್ ಅನ್ನು ಕೂಡ ಚೆನ್ನಾಗಿ ಮಾಡೋದಕ್ಕೆ ಅದಕ್ಕೂ ಕೂಡ ಲ್ಯಾಂಡ್ ಅಕ್ವಿಸಿಷನ್ 319 ಕೋಟಿ ಕೊಟ್ಟು ಅದನ್ನು ಕೆಲಸ ಆಗಿದೆ. ಮೈಸೂರಿಗೆ ಒಳ್ಳೇದ್ ಮಾಡೋಣ, ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಇವತ್ತು ಬೆಳಗಿನ ಟೈಮು ನೀವೆಲ್ಲ ಬಂದಿದ್ರಿ. ಎಲ್ಲ ಬಹಳ ಜನ ಆಟೋ ಚಾಲಕರು ಬಂದಿದ್ರಿ. ನಿಮ್ಗೆಲ್ಲ ತಾಯಿ ಚಾಮುಂಡೇಶ್ವರಿ ಒಳ್ಳೇದನ್ನ ಮಾಡ್ಲಿ. ಯಾಕಂದ್ರೆ ನೀವು ಕಷ್ಟಪಟ್ಟು ದುಡಿಯುವಂಥದ್ದು ನಿಮ್ಮ ಮಕ್ಕಳ ಅಭಿವೃದ್ಧಿಗೋಸ್ಕರ ನೀವು ದುಡಿತೀರಿ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ದಯವಿಟ್ಟು ಆಟೋ ಚಾಲಕರಿಗೆ ನಾನು ಒಂದೇ ಕೇಳ್ಕೊಳ್ಳೋಂಥದ್ದು, ಆ ಕಡೆ ಅಲ್ಲಿ ಹೋಗ್ಬಿಟ್ಟು ಈ ಚಾಮುಂಡಿ ಬೆಟ್ಟದ ಕಡೆ ಹೋಗುವಂತ ರೇಸ್ ಕೋರ್ಸ್ ರಸ್ತೆ ಕಡೆ ಎಲ್ಲ ಹೋಗ್ಬಿಡಿ. ಯಾಕೆ ಅಂತ ಹೇಳಿದ್ರೆ ಯಾವನೋ ಕುದುರೆ ಓಡಿಸ್ತಾನೆ, ಆ ಕುದುರೆ ಬಾಲ ಕಟ್ಬಿಟ್ಟು ಮನೆ ಹಾಳು ಮಾಡ್ಕೊಂಬಿಡಿ. ಯಾರೋ ಆನ್ಲೈನ್ ರಮ್ಮಿ ಆಡಕ್ ಹೋಗ್ಬೇಡಿ, ಏನು ಮಾಡ್ಬೇಡಿ. ದುಡ್ದಿದ್ದನ್ನು ತಗೊಂಡೋಗಿ ಕೂಡಿಡ ಅಂತಂದ್ ಮಾಡಿ. ನಿಮ್ ಮಕ್ಕಳ ಹೆಸರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ನಮ್ಮ
ಮೋದಿ ಇವತ್ತು ತಂದಿದ್ದಾರೆ. ನನ್ನ ಮಗಳಿಗೂ ಕಟ್ತೀನಿ ನಾನು. ತಿಂಗಳ ನಿಮಗೆ 500 ರೂಪಾಯಿ ಉಳಿಸಕ್ಕಾಗುತ್ತಾ, 1000 ರೂಪಾಯಿ ಉಳಿಸಕ್ಕಾಗುತ್ತಾ? ನಿಮ್ಮ ಮನೆಯಲ್ಲಿ ಹೆಣ್ಮಗಳಿದ್ರೆ ಅವಳ ಹೆಸರಿನಲ್ಲಿ ಕಟ್ಟಿ ಅವ್ರ ಮದುವೆ ಕಾಲಕ್ಕೂ ಅವ್ರದ್ದು ಹೈಯರ್ ಎಜುಕೇಶನ್ಗೆ ಹೋಗುವಂತ ಕಾಲಕ್ಕೂ ಅನುಕೂಲಕ್ಕಾಗ ಬರುತ್ತೆ. ಈ ಒಂದು ಸ್ವಲ್ಪ ಈ ದುಶ್ಚಟಗಳಿಂದ ದೂರ ಇರಿ, ಮನೆ ಮಠ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ನಾನೊಬ್ಬ ನಿಮ್ಮ ಕುಟುಂಬದ ಸದಸ್ಯನ, ಯಾಕೆ ನನ್ನ ಮೈಸೂರು ಅಂದ್ರೆ ನಮ್ಮ ಕುಟುಂಬದ ಸದಸ್ಯನಾಗಿ ನಿಮಗೆ ಮನವಿಯನ್ನು ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ. ನೋಡಿ, ಅದು ಯಾವುದೇ ಮಹಾನಗರ ಪಾಲಿಕೆ ಇರ್ಬೋದು, ನಗರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಪುರಸಭೆ ಇರ್ಬೋದು, ಅಲ್ಲಿ ಆ ವ್ಯಾಪ್ತಿನಲ್ಲಿ ಬರುವಂತಹ ರಸ್ತೆಗಳಿಗೆ, ವೃತ್ತಗಳಿಗೆ ಸಾಧಕರ ಹೆಸರಿಡುವಂತಹ ಅಥವಾ ಆ ಒಂದು ನಗರಸಭೆನಲ್ಲೋ, ಪುರಸಭೆನಲ್ಲೋ, ಮಹಾನಗರ ಪಾಲಿಕೆನಲ್ಲೋ ಅದರ ಸದಸ್ಯರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದಂಥವರ ಮಾಜಿ ನಗರ ಪಾಲಿಕೆ ಸದಸ್ಯರು ಅಂಥವ್ರ ಹೆಸರಿಡುವಂಥದ್ದು ಒಂಥರ ವಾಡಿಕೆಯಾಗಿ ಬಂದಿದೆ. ಕವಿಗಳ ಹೆಸರನ್ನು ಕೂಡ ಇಡ್ತಾರೆ. ಸಾಧಕರನ್ನು ಅವರ ಸಾಧನೆಯ ಆಧಾರದ ಮೇಲೆ ಗುರುತಿಸಿ ಅವರಿಗೆ ಗೌರವ ಸಲ್ಲಿಸುವಂಥ ಪರಂಪರೆ ಭಾಳ ಹಿಂದಿನಿಂದ ನಡ್ಕೊಂಡು ಬಂದಿದೆ. ಇವತ್ತು ನಮ್ಮ ಮೈಸೂರಿನಲ್ಲಿ ಬ್ರಿಟಿಷರು ಬರೋದಕ್ಕಿಂತ ಮೊದಲು ಎಲ್ಲ ಸರ್ಕಲ್ ಇರ್ಬೋದು, ಇನ್ನೊಂದಿರೋದು ಬ್ರಿಟಿಷರ ಆಡಳಿತ ಸಂದರ್ಭದಲ್ಲೂ ಕೂಡ ಯೋಚನೆ ಮಾಡಿ ಮೈಸೂರಿಗೆ ಒಂದು ರೀತಿಯಲ್ಲಿ ದಣಿಗಳಾಗಿ, ಅನ್ನದಾತರಾಗಿ, ಆಶ್ರಯದಾತರಾಗಿ ಬಂದಂಥವರು ಚಾಮರಾಜ ಒಡೆಯರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರ ಹೆಸರುಗಳನ್ನು, ಇಡೀ ನಮ್ಮ ಯದುವಂಶದ ಹೆಸರನ್ನು ಎಲ್ಲ ಸರ್ಕಲ್ಗಳಿರ್ಬೋದು, ಪಾರ್ಕ್ಗಳಿರ್ಬೋದು, ಅಥವಾ ಯಾವುದೇ ಒಂದು ಅಣೆಕಟ್ಟುಗಳಿರ್ಬೋದು, ಅರಮನೆಗಳಿರ್ಬೋದು, ರಸ್ತೆಗಳಿರ್ಬೋದು, ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಈ ಥರ ಎಲ್ಲದಕ್ಕೂ ನಾವು ಹೆಸರಿಟ್ಟಿದ್ದೀವಿ ಅವ್ರನ್ನ ಆಶ್ರಯದಾತರು ಅನ್ನೋ ಕಾರಣಕ್ಕೆ. ಅವ್ರ ಕೆಳಗಡೆ ರಂಗಾಚಾರ್ಲು ಅಂತಹ, ಶೇಷಾದ್ರಿ ಅಯ್ಯರಂತಹ, ವಿಶ್ವೇಶ್ವರಯ್ಯನವರಂತಹ ಬ್ರಿಲಿಯಂಟ್ ಮೈಂಡ್ಸ್ ಬಂದರು. ಅವರು ಒಳ್ಳೆಯ ಕೆಲಸವನ್ನು ಮಾಡಿ ಸಾಕಷ್ಟು ಕೊಡುಗೆಯನ್ನು ಕೊಟ್ಟರು. ಹೀಗೆ ಸಾಧಕರ ಹೆಸರನ್ನು ಒಂದು ರಸ್ತೆಗೋ, ಒಂದು ಇನ್ಸ್ಟಿಟ್ಯೂಷನಿಗೋ, ವೃತ್ತಕ್ಕೋ ಇಡುವಂಥದ್ದು ವಾಡಿಕೆಯಾಗಿದೆ. ಎಷ್ಟೋ ಸರಿ ನಾವು ಇವತ್ತು ರಂಗಾಚಾರ್ಲು ಅವರಿಗೆ, ಶೇಷಾದ್ರಿ ಅಯ್ಯರ್ ಅವರಿಗೆ, ವಿಶ್ವೇಶ್ವರಯ್ಯನವರಿಗೆ ಇನ್ನೂ ಹೆಚ್ಚಿನ ಗೌರವವನ್ನು ಕೊಡಬೇಕು ಅಂತ ನಮಗೂ ಅನ್ನಿಸ್ತಾ ಇರ್ತದೆ. ಆದರೆ ಯಾಕೆ ಕೊಡಬೇಕು ಅಂತ ಅನಿಸುತ್ತೆ ಅಂದರೆ ಅವರ ಸಾಧನೆಗಳು ಆಗಿದ್ದಾವೆ. ಅದೇ ರೀತಿ ಸಿದ್ದರಾಮಯ್ಯನವ್ರ ವಿಚಾರಕ್ಕೆ ಬಂದಾಗ ಈ ಮೈಸೂರು ಮಹಾನಗರ ಪಾಲಿಕೆ ಇದರಲ್ಲಿ ಯಾರ್ಯಾರು ಹೆಸರಿಟ್ಟಿಲ್ಲ ಇಟ್ಕೊಳ್ಳಿ. ಮಾಜಿ ನಗರ ಪಾಲಿಕೆ ಸದಸ್ಯರುಗಳ ಹೆಸರನ್ನು ಸರ್ಕಲಿಗೆ, ದೊಡ್ಡ ದೊಡ್ಡ ಸರ್ಕಲ್ಗಳಿಗೆ ಇಟ್ಟಿದ್ದೀವಿ, ರಸ್ತೆಗಳಿಗೆ ಇಟ್ಟಿದ್ದೀವಿ. ಈ ದೇಶಕ್ಕೆ ಸಂಬಂಧಪಡದೇ ಇದ್ರೂ ಕೂಡ ಪ್ರಜಾತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರು ಅಂತ ಹೇಳ್ಬಿಟ್ಟು ನೆಲ್ಸನ್ ಮಂಡೇಲಾ ಹೆಸರು ಇಟ್ಟಿದ್ದೀವಿ. ಹಾಗಿರಬೇಕಾದ್ರೆ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ. ನಾವು ಅವರು ಸೈದ್ಧಾಂತಿಕವಾಗಿ, ರಾಜಕೀಯವಾಗಿ ಭಿನ್ನ ಪಕ್ಷದಲ್ಲಿರ್ಬೋದು. ಸೈದ್ಧಾಂತಿಕವಾಗಿ ನಾನು ಅವ್ರನ್ನ ಇವತ್ತೂ ವಿರೋಧಿಸ್ತೇನೆ. ಹಿಂದುತ್ವದ ವಿಚಾರ ಬಂದಾಗಿರ್ಬೋದು, ಮಹಿಷಾ ದಸರಾ ಇರ್ಬೋದು, ಅವ್ರನ್ನ ಕಡಾಖಂಡಿತವಾಗಿ ವಿರೋಧಿಸ್ತೀನಿ. ಆದರೆ ಅವರು ಮೈಸೂರಿನ ಸುಪುತ್ರ, 2ನೇ ಸಾರಿ ಮುಖ್ಯಮಂತ್ರಿಯಾಗಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿಗೆ ಆಬ್ಸಲ್ಯೂಟ್ ಮೆಜಾರಿಟಿನ 2ನೇ ಸಾರಿ ಕೊಟ್ಟಿದ್ದಾರೆ ಹೇಳಿ? ಅವರೊಬ್ಬ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಹೌದು, ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು. ಮೊದಲನೇ ಸಾರಿ 119 ಸೀಟು, ಈ ಸಾರಿ 136 ಸೀಟ್ ಕೊಟ್ಟಿದ್ದಾರೆ ಅವರಿಗೆ. ಅದ್ರ ಜೊತೆಗೆ ಮೈಸೂರಿಗೆ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ. ಇವತ್ತು ಮೈಸೂರಿನಲ್ಲಿರುವಂತಹ ನಮ್ಮ DC ಆಫೀಸನ್ನು ಕಟ್ಟಿಸಿದಂಥವ್ರು ಅವರು. ಇವತ್ತು KRS ರಸ್ತೆ ಎಲ್ಲಿ ನಾವು ಅಲ್ಲಿ ಹೆಸರಿಡಕ್ಕೆ ಅಂತ ಹೊರಟಿದ್ದೀವಿ, ಆ ರಸ್ತೆ ಏನಿದೆ, ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಮುಂದೆ ಹೋಗುವಂಥ ರಸ್ತೆ ಏನಿದೆ, ಆ ರಸ್ತೆಗೆ ರಾಯಲ್ ಇನ್ ಹೋಟೆಲ್ವರೆಗೂ ಹೆಸರಿಡಕ್ಕೆ ಅಂತ ಹೊರಟಿದ್ದಾರೆ. ಆ ರಸ್ತೆನಲ್ಲಿ ಜಯದೇವ ಹಾಸ್ಪಿಟಲ್ ಇದೆ. ಅದಕ್ಕೆ ಜಾಗ ಗುರುತಿಸಿದ್ದು ಶಂಕರಲಿಂಗೇಗೌಡರು. ಜಯದೇವ ಮೈಸೂರಿಗೆ ಬರಲಿಕ್ಕೆ ಕಾರಣರಾದಂಥವರು ಯಡಿಯೂರಪ್ಪ ಸಾಹೇಬರು. ಆಗ ರಾಮದಾಸ್ ಅವರು ಕೂಡ ಸಚಿವರಾಗಿದ್ದರು. ಆದರೆ ಒಂದು ಅದ್ಭುತವಾದಂಥ ಬಿಲ್ಡಿಂಗು KRS ರಸ್ತೆಯಲ್ಲಿ ನಿರ್ಮಾಣವಾಗಿದ್ದರೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಆಗಿನ ಮಾಜಿ MLA ದಿವಂಗತ ವಾಸಣ್ಣವರ ಕೊಡುಗೆ ದೊಡ್ಡದಿದೆ. ಸಿದ್ದರಾಮಯ್ಯ ಸಾಹೇಬರು ಒಬ್ಬರು ಮುಖ್ಯಮಂತ್ರಿಯಾಗಿ ಅದಕ್ಕೆ 100 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು ಇವತ್ತು ಒಂದು ಸುಸಜ್ಜಿತವಾದಂಥ 300 ಬೆಡ್ಗಳಿಗಿಂತ ದೊಡ್ಡದಾದಂಥ ಆಸ್ಪತ್ರೆ ಅಲ್ಲಿ ನಿರ್ಮಾಣ ಆಗಿದೆ. ಬಡಬಗರಿಗೆ ಅದರಿಂದ ತುಂಬ ಅನುಕೂಲಗಳಾಗ್ತಾಯಿದೆ. ಅದರ ಜೊತೆಗೆ ಮೈಸೂರಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು. KR ಹಾಸ್ಪಿಟಲ್ ಮೇಲೆ ಒತ್ತಡ ಜಾಸ್ತಿ ಆಗಿದೆ ಅಂತೇಳಿ ಅದೇ KRS ರಸ್ತೆಯಲ್ಲಿ 127 ಕೋಟಿ ರೂಪಾಯಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಕೂಡ ಅವರು ಮಾಡಿಸಿದ್ದಾರೆ. ಹಾಗೆ ಮೈಸೂರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ. 40 ವರ್ಷದಿಂದಲೂ ಕೂಡ ಈ ಭಾಗದಿಂದ ಅವರು ವಿಧಾನಸೌಧಕ್ಕೆ ಆಯ್ಕೆಯಾಗಿ ಹೋಗಿದ್ದಾರೆ. ಅವರು ಕೊಟ್ಟಿರುವಂಥ ಕೊಡುಗೆಗಳ ಆಧಾರದ ಮೇಲೆ
ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಅವರ ಹೆಸರನ್ನು ಆ ರಸ್ತೆಗೆ ಇಡಬೇಕು ಅಂತ ಹೊರಟಿದ್ದಕ್ಕೆ ಯಾರು ತಕರಾರು ಎತ್ತಿತಾ ಇದ್ದಾರೆ ಅಂತಂದರೆ ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ಆಗುತ್ತೆ. ಸಾಧಕರು ಏನು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಹಾಗೇ ಇರಬೇಕು ಅಂತಿಲ್ಲ, ಕಾಂಗ್ರೆಸ್ನಲ್ಲೂ ಸಾಧಕರು ಇದ್ದಾರೆ. ಈಗ ಎಸ್ ಎಂ ಕೃಷ್ಣ ಅವರನ್ನು ನಾವು ಪಕ್ಷಾತೀತವಾಗಿ ನಾವು ಒಪ್ಕೊಂಡಿದ್ದೀವಿ, ಜೆ ಎಚ್ ಪಟೇಲ್ರನ್ನು ಕೂಡ ಒಪ್ಕೊಂಡಿದ್ದೀವಿ, ವೀರೇಂದ್ರ ಪಾಟೀಲ್ರನ್ನ ಒಪ್ಕೊಂಡಿದ್ದೀವಿ, ಎಚ್ ಎಂ ಚನ್ನಬಸಪ್ಪನವ್ರನ್ನ ಒಪ್ಕೊಂಡಿದ್ದೀವಿ, ನಿಜಲಿಂಗಪ್ಪನವ್ರನ್ನ ಒಪ್ಕೊಂಡಿದ್ದೀವಿ. ನಾವು ಒಳ್ಳೆ ಅದ್ಭುತವಾದಂಥ ಕೆಲಸವನ್ನು ಮಾಡಿದಂಥವ್ರು ಅವರೆಲ್ಲ. ಎಚ್ ಡಿ ದೇವೇಗೌಡರನ್ನ ಒಪ್ಕೊಂಡಿದ್ದೀವಿ, ನೀರಾವರಿ ವಿಷಯದಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡಿದಂಥವ್ರು. ಈ ಅವರ ಸಾಧನೆಗಳನ್ನು ಗುರುತಿಸಿ ಯಾವುದೋ ಒಂದು ರಸ್ತೆಗೋ ಸರ್ಕಲಿಗೆ ಹೆಸರಿಡಬೇಕಾದ್ರೆ ಈ ಪಕ್ಷ ಭೇದ ಅನ್ನುವಂತಹ ಸಣ್ಣತನವನ್ನು ಯಾರೂ ತೋರೋದು ಬೇಡ ಅಂತ ನನ್ನ ಭಾವನೆ. ರಾಜಕಾರಣವನ್ನು ಬದಿಗಿಟ್ಟು ಒಬ್ಬ ವ್ಯಕ್ತಿಗೆ ಗೌರವ ಕೊಡುವಂಥ ವಿಚಾರದಲ್ಲಿ ಈ ಸಂಕುಚಿತ ಮನೋಭಾವನೆ ಬೇಡ ಅನ್ನೋದು ನನ್ನ ಭಾವನೆ. ಯಾವ PKTB ಹಾಸ್ಪಿಟಲ್ ನೋಡಿ, ಮಹಾರಾಜರ ಹೆಸರನ್ನು ಎಲ್ಲ ಕಡೆಗೂ ಇಟ್ಟಿದ್ದೀವಿ. PKTB ಹಾಸ್ಪಿಟಲ್ಲು ಆವರಣದ ವ್ಯಾಪ್ತಿನಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಘಟಕವನ್ನು ಘೋಷಣೆ ಮಾಡಿಕೊಟ್ರು. ಬಸವರಾಜ ಬೊಮ್ಮಾಯಿ ಸಾಹೇಬರು ಬಂದು 50 ಕೋಟಿ ರೂಪಾಯಿನ ಕೊಟ್ಟರು. ಈಗ ಸಿದ್ದರಾಮಯ್ಯ ಸಾಹೇಬ್ರ ಕಾಲದಲ್ಲಿ ಅದಕ್ಕೆ ಭೂಮಿ ಪೂಜೆ ಆಗಿದೆ. ಅದಕ್ಕೆ ಹೆಸರು ಅವ್ರದ್ದೇ ಇಟ್ಕೊಂಡು ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ಲು PKTB ಮಹಾರಾಣಿಯವ್ರದ್ದೇ ಹೆಸರಿಡೋಣಾಗಿ ಮೈಸೂರಿನಲ್ಲಿ ಒಂದು ಚಿಕ್ಕ ಪುಟ್ಟ ಇನ್ಸ್ಟಿಟ್ಯೂಷನಿಂದ ಹಿಡಿದು ಎಲ್ಲ ಕಡೆಗೂ ಕೂಡ ಮಹಾರಾಜರ ಹೆಸರಿಟ್ಟಿದ್ದೀವಿ. ಕನ್ನಂಬಾಡಿ ಕಟ್ಟೆಗೆ ಹೆಸರಿಟ್ಟಿದ್ದೀವಿ, ಉದ್ಯಾನವನಕ್ಕೆ ಅವ್ರ ಹೆಸರಿಟ್ಟಿದ್ದೀವಿ, ಮೃಗಾಲಯಕ್ಕೆ ಹೆಸರಿಟ್ಟಿದ್ದೀವಿ, ಆಸ್ಪತ್ರೆಗೆ ಹೆಸರಿಟ್ಟಿದ್ದೀವಿ, ಎಲ್ಲ ಕಡೆಗೂ ಅವ್ರ ಹೆಸರಿಟ್ಟಿದ್ದೀವಿ. ಅದ್ರ ನಂತರನೂ ಕೂಡ ಸಾಧಕರು ಬಂದಿಲ್ವ ಹಾಗಾದರೆ? ಆದರೆ ಇವತ್ತು ಮೈಸೂರು ಮಹಾ ಸಂಸ್ಥಾನಕ್ಕೆ ಇಷ್ಟು ದೊಡ್ಡ ಹೆಸರು ಬರಬೇಕಾದ್ರೆ ರಂಗಾಚಾರ್ಲ ಕೊಡುಗೆ ಎಷ್ಟು ದೊಡ್ಡದಿದೆ, ಅದೇ ರೀತಿ ಶೇಷಾದ್ರಿ ಅಯ್ಯರ ಕೊಡುಗೆ ಎಷ್ಟಿದೆ, ಅದೇ ವಿಶ್ವೇಶ್ವರಯ್ಯನವ್ರ ಕೊಡುಗೆ ಎಷ್ಟಿದೆ, ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆ ಎಷ್ಟಿದೆ. ಬ್ರಿಲಿಯಂಟ್ ಬ್ರಾಹ್ಮಿನಿಕಲ್ ಮೈಂಡ್ಸ್ ಅವರೆಲ್ಲ, ರಂಗಾಚಾರ್ಲು, ಶೇಷಾದ್ರಿ ಅಯ್ಯರು ಹಾಗೂ ವಿಶ್ವೇಶ್ವರಯ್ಯನವರು. ಅದೇ ರೀತಿ ಮಿರ್ಜಾ ಇಸ್ಮಾಯಿಲ್ 15 ವರ್ಷ ಅವರೂ ಕೂಡ ದಿವಾನರಾಗಿದ್ದರು. ಎಂತೆಂಥ ಇನ್ಸ್ಟಿಟ್ಯೂಷನ್ಗಳು ಬಂತು, ಇದೆಲ್ಲ ಅವ್ರ ಬ್ರೈನ್ ಚೈಲ್ಡ್ ಇದು. ಮಹಾರಾಜರು ದಣಿಗಳಾಗಿದ್ದರು, ಆಶ್ರಯದಾತರಾಗಿದ್ದರು, ಒಂದು ಹೆಸರನ್ನ ಎಲ್ಲ ಕಡೆ ಇಟ್ಟಿದ್ದೀವಿ. ಹಾಗಂತ ಒಬ್ಬ ಇಂಜಿನಿಯರ್ ಮಾಡೋ ಕೆಲಸನ ಬೇರೆಯವ್ರು ಮಾಡೋಕ್ಕಾಗುತ್ತಾ? ವಿಶ್ವೇಶ್ವರಯ್ಯ ಅಂತ ಒಬ್ಬ ಇಂಜಿನಿಯರ್ ಇಲ್ಲಾಂದರೆ ಕನ್ನಂಬಾಡಿ ಕಟ್ಟಕ್ಕಾಗದ? ಅಥವಾ ಯಾರಾದರೂ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಅಂತ ಇಲ್ಲದೇ ಇದ್ದರೆ ನಾವು ಬೆಂಗಳೂರಿಗೆ ಕರೆಂಟ್ ತೊಗೊಂಡು ಹೋಗೋಕ್ಕಾಗ್ತಾಯಿತ್ತಾ? ಇಷ್ಟೆಲ್ಲ ಉಕ್ಕಿನ ಕಾರ್ಖಾನೆಗಳನ್ನ ಮಾಡಲಿಕ್ಕಾಗ್ತಾಯಿತ್ತಾ? ಅಥವಾ ಇದನ್ನು ಲ್ಯಾಕ್ ಆ್ಯಂಡ್ ಪೇಂಟಿನಿಂದ ಹಿಡಿದು ಪ್ರತಿಯೊಂದು ಫ್ಯಾಕ್ಟ್ರಿಗಳನ್ನ ಯಾರು ಮಾಡಿದ್ದು? ಬ್ರಿಲಿಯಂಟ್ ದಿವಾನ್ಸ್ ಮಾಡಿರೋವಂಥದ್ದು. ಅವ್ರಿಗೇನಾದ್ರು ನಾವು ರೆಕಗ್ನಿಷನ್ನ ನಾವೇನಾದ್ರು ಅಷ್ಟೊಂದು ಕೊಟ್ಟಿದ್ದೀವಾ? ಇಲ್ಲ ಅಲ್ವಾ? ಇರಲಿ, ಆದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ಉಳಿದಿದ್ದಾರೆ. ಹಾಗೆ ಮಹಾರಾಜರ ಕುಟುಂಬಕ್ಕೆ ಎಲ್ಲ ಗೌರವವನ್ನು ಕೂಡ ಜನ ಹೃದಯದಲ್ಲಿ ಇಟ್ಕೊಂಡು ಕೊಟ್ಟಿದ್ದಾರೆ. ಹಾಗೆ ಮಹಾರಾಜರ ನಂತರ ಡೆಮೋಕ್ರಸಿ ಬಂದಾದ ನಂತರನೂ ಕೂಡ ಕೊಡುಗೆ ಕೊಟ್ಟಿದ್ದಾರಲ್ವಾ. ಇವತ್ತು ಈ ಭಾಗದಲ್ಲಿ ಕನ್ನಂಬಾಡಿ ಕಟ್ಟೆ ಜೊತೆಗೆ ಹಾರಂಗಿ ಡ್ಯಾಮ್ ಕಟ್ಟಿದವರು ಇರ್ಬೋದು, ಅಥವಾ ನಮ್ಮ ಕಬಿನಿ ಡ್ಯಾಮ್ ಕಟ್ಟಿದವರು ಇರ್ಬೋದು. ಅದರಲ್ಲಿ ವೀರೇಂದ್ರ ಪಾಟೀಲ್ರು, ಎಚ್ ಎಂ ಚನ್ನಬಸಪ್ಪನವರ ದೊಡ್ಡ ಕೊಡುಗೆ ಇಲ್ವಾ? ಆಯಿತಾ? ಇಲ್ಲೇ ಇಗ್ಲೂರು ಡ್ಯಾಮಿಗೆ ಅಂತ ಹೋದರೆ ನಮಗೆ ಅಲ್ಲಿ ಇವ್ರದ್ದು ಎಚ್ ಡಿ ದೇವೇಗೌಡರ ಕೊಡುಗೆ ನಮಗೆ ಕಾಣಿಸಲ್ವಾ? ಇವತ್ತು ಕಾವೇರಿನ ಉಳಿಸ್ಕೊಡೋ ಅಂಥ ವಿಚಾರ ಬಂದಾಗ ದೇವೇಗೌಡರ ಕೊಡುಗೆ ಕಾಣಿಸಲ್ವಾ? ಯಗಚಿ ಡ್ಯಾಮ್ ಕಟ್ಟಕ್ಕೆ ಹೋದಾಗ ದೇವೇಗೌಡರ ಕೊಡುಗೆ ಕಾಣಿಸಲ್ವ ನಮಗೆ? ಅವ್ರನ್ನೂ ಕೂಡ ನಾವು ರೆಕಗ್ನಿಷನ್ ಕೊಡ್ತೀವಲ್ವ? ಇವತ್ತು ಬೆಂಗಳೂರು ನಿಮಗೆ ಇಷ್ಟು ದೊಡ್ಡ ಒಂದು ಇದಾಗಿದ್ದರೆ, ಏನು ಒಂದು ಕರ್ನಾಟಕದ ಪಾಲಿಗೆ ಕಾಮಧೇನುವಾಗಿ ಬೆಳೆದಿದ್ದರೆ, ಅದನ್ನು ಯಾವುದೋ ವರ್ಷಗಳ ಹಿಂದೆ ಅದಕ್ಕೆ ಒಂದು ಇದನ್ನು ಮಾಡಿದಂಥವ್ರು, ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮಾಡಿದಂಥವ್ರು, ಆ ಕಾಲದಲ್ಲಿ ವಿಷನ್ನು 40-50 ವರ್ಷಗಳ ಹಿಂದೆ ಎಲೆಕ್ಟ್ರಾನಿಕ್ ಸಿಟಿ ಅಂತ ಒಂದು ಕಾನ್ಸೆಪ್ಟನ್ನು ತಂದಂಥವ್ರು ಬಾಳಿಗ ಅವರು. ಒಬ್ಬ ಬಾಳಿಗ ಇಲ್ಲ ಅಂದಿದ್ರು ಅದು ಬೆಂಗಳೂರು ಹಿಂಗಿರೋಕ್ಕಾಗ್ತಾಯಿತ್ತಾ? ಕೆಂಪೇಗೌಡರು ಕಟ್ಟಿದ್ರು, ಸುಸಜ್ಜಿತವಾದ ನಗರವನ್ನು ಕಟ್ಟಿದ್ರು. ಅಟ್ ದ ಸೇಮ್ ಟೈಮು ಬಾಳಿಗ ಅವರು ಬಂದು ಎಲೆಕ್ಟ್ರಾನಿಕ್ ಸಿಟಿಯನ್ನು ಮಾಡಿದರು. ಇವತ್ತು ಬೆಂಗಳೂರಿಗೆ ರೆವಿನ್ಯೂ ಅಲ್ಲಿಂದ ಬರ್ತಾ ಇದೆ. ಹಾಗಾದರೆ ಅವ್ರ ಕೊಡುಗೆನ ನಾವು ಅಲ್ಲಗಳಿಲಿಕ್ಕಾಗುತ್ತಾ? ಬೆಂಗಳೂರಿನಲ್ಲಿ ಕೆಂಪೇಗೌಡರಿಗೆ ನಾವು ಎಷ್ಟು ಗೌರವನ ಕೊಟ್ಟಿದ್ದೀವೋ, ಬೆಂಗಳೂರಿಗೆ ತದನಂತರ ಬಂದವರಿಗೂ ಕೂಡ ಅಷ್ಟೇ ಗೌರವನ ಕೊಟ್ಟಿದ್ದಾರಲ್ಲ. ಹಾಗೆ ಮೈಸೂರಿನಲ್ಲಿ ಯಾಕೆ ಕೊಡಬಾರ್ದು? ಬೆಂಗಳೂರಿನಲ್ಲಿ ಒಂದೊಂದು ರಸ್ತೆಗೂ, ಒಂದೊಂದು ಸರ್ಕಲಿಗೂ, ಒಂದೊಂದು ಈಜ್ಕೊಳಕ್ಕೂ ಕೂಡ ಬೇರೆ ಬೇರೆ ಹೆಸರುಗಳನ್ನ ಇಟ್ಟಿದ್ದೀವಿ, ಬೇರೆ ಬೇರೆ ಸಾಧಕರನ್ನು ನಾವು ರೆಕಗ್ನಿಷನ್ ಮಾಡಿದ್ದೀವಿ. ಮೈಸೂರಲ್ಲಿ ಯಾಕೆ ಮಾಡಬಾರ್ದು? ಸಿದ್ದರಾಮಯ್ಯನವ್ರ ಕೊಡುಗೆ ಇದೆಯೇ ತಾನೆ? ರಾಜಕೀಯ ಬೇಡ, ಸೈಡಿಗೆ ಇಟ್ಬಿಡೋಣ. ಇವತ್ತು ಸಿದ್ದರಾಮಯ್ಯನವರೇ ಅಲ್ವಾ ನಮಗೆ ಇಲ್ಲಿ ಇದನ್ನೆಲ್ಲ ನಮಗೆ ಇವತ್ತು ನಮಗೆ ರಾಜ್ಪಥ ನೋಡಿ, ಸಿಮೆಂಟ್ ರಸ್ತೆ ಆಗಿರ್ಬೋದು. ಇವತ್ತು ನಮ್ಮ ಏನು ಜಂಬೂ ಸವಾರಿ ಹೋಗುತ್ತೆ, ಅಲ್ಲಿ ಅವ್ರು ಬನ್ನಿ ಮಂಟಪದವ್ರಿಗೆ ಹೋಗುತ್ತೆ, ಆ ಸಿಮೆಂಟ್ ರಸ್ತೆನ ಮಾಡಿಸಿದಂಥವ್ರು ಯಾರು? ಮೈಸೂರು ಸಿಟಿನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಯಿತು. ಯಾರು ಕೊಟ್ಟಿದ್ದು? ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ. ಇವತ್ತು DC ಆಫೀಸಿಂದ ಹಿಡಿದು ಇಂಥ ಹಾಸ್ಪಿಟಲ್ಗಳು ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟಿದ್ದಾರಲ್ವ. ಅದಕ್ಕೋಸ್ಕರ ಈ ಸಣ್ಣತನವನ್ನು ಬಿಡೋಣ. ಅವ್ರ ಕೊಡುಗೆನೂ ಕೂಡ ಇದೆ, ಅವರಿಗೂ ಗೌರವನ ಕೊಡೋಣ. ಅವರನ್ನು, ಸಿದ್ದರಾಮಯ್ಯ ಸಾಹೇಬರನ್ನು ಕಾಂಗ್ರೆಸ್ಸಿನ ಒಬ್ಬ ರಾಜಕಾರಣಿಯಾಗಿ ನೋಡಬೇಡಿ, ಅವರನ್ನು ಮೈಸೂರಿನ ಒಬ್ಬ ಸುಪುತ್ರನಾಗಿ ನೋಡಿ,
ಮೈಸೂರಿಗೆ ಮಹಾರಾಜರ ತದನಂತರನೂ ಕೂಡ ಸಾಕಷ್ಟು ಜನ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಮೈಸೂರಿಗೋಸ್ಕರ ದುಡಿದಿದ್ದಾರೆ, ಬೆವರು ಸುರಿಸಿದ್ದಾರೆ. ಅವರಿಗೂ ಕೂಡ ಸೂಕ್ತ ಗೌರವವನ್ನು ಕೊಡುವಂಥದ್ದನ್ನು ಮೈಸೂರಿಗರಾಗಿ ನಾವು ಮಾಡೋಣ. BJP ಅವರು, ಕಾಂಗ್ರೆಸ್ ಅವರು, JDS ಅವರಾಗಿ ಮಾಡೋದು ಬೇಡ. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ. ಅವರು ಬದುಕಿದ್ರೆ ಇವತ್ತು 100 ತುಂಬಿ 101 ಕಾಲಿಡ್ತಾಯಿದ್ರು. ಅವರು 1924 ಡಿಸೆಂಬರ್ 25ನೇ ತಾರೀಕು ಅವರು ಜನಿಸಿದವರು. ಈ ದೇಶ ಇವತ್ತು ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಅರ್ಥವ್ಯವಸ್ಥೆಯಾಗಿ ಹೊರಹೊಮ್ಮಿದ್ರೆ ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಾಕ್ಕೊಟ್ಟಂಥ ಅಡಿಪಾಯ ದೊಡ್ಡ ಕಾರಣವಾಗಿದೆ. ಇವತ್ತು ಭಾರತ ಜಾಗತಿಕ ಮಟ್ಟದಲ್ಲಿ ನಾಯಕನ ಸ್ಥಾನವನ್ನು ವಹಿಸಿಕೊಳ್ಳುವಂಥ ಹಂತಕ್ಕೆ ಬಂದಿದ್ದರೆ ಅವರು ಈ ಹಿಂದೆ ಪ್ರಧಾನಿಯಾಗಿದ್ದಾಗ ಮಾಡಿದಂತಹ ಅಣ್ವಸ್ತ್ರ ಪರೀಕ್ಷೆ ಇರ್ಬೋದು, ಸರ್ವಶಿಕ್ಷಣ ಅಭಿಯಾನ ಇರ್ಬೋದು, ಅಂತ್ಯೋದಯ ಅನ್ನ ಯೋಜನೆ ಇರ್ಬೋದು, ಅಥವಾ ನಮ್ಮ ಹೆದ್ದಾರಿಗಳನ್ನು ಅಭಿವೃದ್ಧಿ ಮಾಡುವಂಥ ಸುವರ್ಣ ಚತುಷ್ಪಥ ಹೆದ್ದಾರಿ ಯೋಜನೆ ಇರ್ಬೋದು. ಇಂತಹ ಒಂದೊಂದು ಯೋಜನೆಗಳು ಭಾರತದ ಸ್ಥಾನವನ್ನು, ಘನತೆಯನ್ನು ಎತ್ತರಿಸಿದು. ಇವತ್ತು ಅವರು ನಮ್ಮ ಜೊತೆ ಇಲ್ಲ, ಆದರೆ ಅವರು ಕೊಟ್ಟಂಥ ಕೊಡುಗೆಗಳು ಸದಾ ನಮ್ಮ ಅನುಭವಕ್ಕೆ ಬರ್ತಾ ಇರ್ತವೆ ಮತ್ತು ಅದು ನಮಗೆ ಅವರ ಕೊಡುಗೆಯನ್ನು ನೆನಪಿಸ್ತಾ ಇರ್ತವೆ. ಹಾಗಾಗಿ ಇವತ್ತು ನಮ್ಮ ಪಕ್ಷದ ಮುಖಂಡರು ಆಗಿರುವಂತಹ ಪರಮೇಶ್ವರ ಗೌಡ ಅವರು ಇಲ್ಲಿ ಚಿಕ್ಕಗಡಿಯಾರದ ಎದುರುಗಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಇದಕ್ಕೆ ಸದ್ವಿದ್ಯಾದ ಕಾರ್ಯದರ್ಶಿಗಳಾಗಿರುವಂಥ ಗೋಪಿನಾಥ್ ಸರ್ ಅವರು, ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಗೋಪಿನಾಥ್ ಸರ್ಗೆ ಸನ್ಮಾನ ಕಾರ್ಯಕ್ರಮವೂ ಕೂಡ ಇತ್ತು. ಅವರು ಕೂಡ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಿರೋರು. ಗೋಪಿನಾಥ್ ಸರ್ ಅವರು ಕೂಡ ಸದ್ವಿದ್ಯಾ ಕಾಲೇಜಿನಲ್ಲಿ ಅವರು ಯಾರಿಗೆ ಬಂದರೂ ಕೂಡ ಫೀಸು ಬಡವ್ರ ಮಕ್ಕಳು ಅಂತ ಬಂದರೆ ಫೀಸ್ ಕಮ್ಮಿ ಮಾಡುವಂಥದ್ದು, ಮಾಫಿ ಮಾಡುವಂಥದ್ದು, ಈ ಥರ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂಥ ನಾರಾಯಣಗೌಡರು ಕೂಡ ಎಲ್ಲರ ಜೊತೆನೂ ಕೂಡ ಸೇರಿ ಮೈಸೂರಿನ ಅಭಿವೃದ್ಧಿ ಬಗ್ಗೆ ಸದಾ ಚಿಂತನೆಯನ್ನು ಮಾಡುವಂಥ ವ್ಯಕ್ತಿ. ಅವರಿಗೂ ಕೂಡ ವಾಜಪೇಯಿಯವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡಲಾಯಿತು. ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂಥ ಸತೀಶ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಈ ಭಾಗದಲ್ಲಿ ನಜರಬಾದು ಆ ಭಾಗದಲ್ಲಿ ಇವತ್ತು ನಾವು ಕಾಂಕ್ರೀಟ್ ಸಿಮೆಂಟ್ ರಸ್ತೆಗಳನ್ನು ನಾವು ನೋಡ್ತಾ ಇದ್ದರೆ ಅವರೊಬ್ಬರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಒಳ್ಳೆಯ ಕೆಲಸ ಮಾಡಿರೋದ್ರ ಪರಿಣಾಮವಾಗಿ ಇವತ್ತು ಅಲ್ಲಿ ಆ ಭಾಗದಲ್ಲಿ ರಸ್ತೆಗಳೆಲ್ಲ ಅಭಿವೃದ್ಧಿಯಾಗಿದ್ದಾವೆ. ಅವರು ಕೂಡ ಇವತ್ತು ಬಂದಿದ್ದಾರೆ. ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಬಂದಿದ್ದಾರೆ. ನಾನೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ವಾಜಪೇಯಿ ಅವರನ್ನು ನಾವು ಒಬ್ಬ ಪ್ರೇರಕ ಶಕ್ತಿಯಾಗಿ ಇಟ್ಕೊಂಡು ಮುನ್ನಡೀತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಅವರು ನಮಗೆ ಮಾರ್ಗದರ್ಶಕರಾಗಿ ಅವರ ಅನುಪಸ್ಥಿತಿಯಲ್ಲೂ ಇರ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ.